ಅತ್ತೆ ಆದಿ ಬ್ರೋಗ್ ಏನಾಗಿದೆ? ಯಾಕೆ ಗಾಡ್ತಿದ್ದಾನೆ? ಏನಾಯ್ತು ಕನಿಕಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಬ್ರೋ ನಮ್ಮ ಹತ್ರ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡಿದಾನೆ. ಸುಳ್ಳ? ಏನ್ ಹೇಳ್ತಿದ್ಯಾ ಕನಿಕಾ? ಹೌದತ್ತೆ, ಒಂದ್ ವಾರದ ಮಟ್ಟಿಗೆ ಹೊರಗಡೆ ಹೋಗ್ತಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ ತಾನೆ. ಎಲ್ಲೂ ಹೋಗಿಲ್ಲ, ಆಫೀಸ್ಗೆ ಹೋಗಿದ್ದಾನೆ. ಆದಿ ಬ್ರದರ್ ಯಾಕೆ ಈ ತರ ಮಾಡ್ತಿದ್ದಾರೆ? ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ಕೇ ಮಾಡ್ತಿಲ್ಲ. ಎಲ್ಲ ಎಮ್ಮೆ ಕೊಟ್ಟಿರೋ ಚಾಲೆಂಜ್ ತಗೊಂಡಿರೋದಕ್ಕೇನೆ ಈ ತರ ಆಗ್ತಿರೋದು. ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇದೆ, ಹೇಗೆ ಹ್ಯಾಂಡಲ್ ಮಾಡಲಿ? Hello, please have a seat. Where is Mr. Adi? Yeah, he just gave me a call. He's on the way. ಓಹ್, ಇವ್ರು ಬೇರೆ ಬಂದಾಯ್ತು. ಬ್ರದರ್ ನೋಡಿದ್ರೆ ಫೋನೇ ಪಿಕ್ ಮಾಡ್ತಿಲ್ಲ. ಮೀಟಿಂಗ್ ಹೇಗಪ್ಪ ನಡೆಸೋದು? ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಗಿವ್ ಮಿ ಅ ಮಿನಿಟ್, ಐ ಜಸ್ಟ್ ಮೇಕ್ ಅ ಕಾಲ್ ಅಂಡ್ ಕಮ್. ಫೋನೇ ಆನ್ಸರ್ ಮಾಡ್ತಿಲ್ವಲ್ಲ. ಕಾಲೇ ಆನ್ಸರ್ ಮಾಡ್ತಿಲ್ವಲ್ಲ ಬ್ರದರು. ಹೇಗಪ್ಪ ಹ್ಯಾಂಡಲ್ ಮಾಡಲಿ? ಅಯ್ಯೋ, ಕ್ಲೀನ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಹಾಗೆ ಊಟ ಮಾಡ್ಕೊಂಡು ಆಫೀಸ್ಗೆ ಹೊರಟ್ಬಿಡೋಣ. ಮೊದಲಿನಿಂದ ಆಫೀಸ್ಗೆ ಯಾವ ಬಸ್ಸಲ್ಲಿ ಹೋಗೋದು ಅಂತ ತಿಳ್ಕೋಬೇಕು. ಹಾ, ಮೊದಲು ಊಟ ಮಾಡ್ಕೊಂಡೇ ಹೋಗ್ಬಿಡೋಣ. ಹಾ, ತಗೊಳ್ಳ ಇದಾ? ಓ, ಊಟಕ್ಕೆ 80 ರುಪೀಸು. ನನ್ನ ಹತ್ರ ಇರೋದೇ 115 ರೂಪಾಯಿ. ಅದರಲ್ಲಿ 80 ರುಪೀಸು ಊಟಕ್ಕೆ ಖರ್ಚು ಮಾಡಿಬಿಟ್ರೆ ಇನ್ನು 35 ರೂಪಾಯಿ ಉಳಿಯುತ್ತೆ. ಅದರಲ್ಲಿ ಇಡೀ ದಿನ ಕಳಿಬೇಕು. ಬೇಡ, ಬೇರೆ ಕಡೆ ಹೋಗೋದೇ ಒಳ್ಳೇದು. ಅಯ್ಯೋ, ಸಡನ್ ಆಗಿ ಬಿಸಿಲಿರುತ್ತೆ, ಸಡನ್ ಆಗಿ ಮೋಡ ಇರುತ್ತೆ. ಹಾ, ಇಲ್ಲಿ ಎಷ್ಟು ಅಂತ ಕೇಳ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಅಮ್ಮ, ಹೇಳಿ ಸರ್. ಒಂದ್ ಪ್ಲೇಟ್ ಊಟ ಎಷ್ಟು? 40 ರೂಪಾಯಿ ಸರ್. ಓ ಮೈ ಗಾಡ್, ಒಂದ್ ಪ್ಲೇಟ್ ಊಟಕ್ಕೆ ಜಸ್ಟ್ 40 ರುಪೀಸಾ? ಹೌದು, ಅಷ್ಟೇ. ಒಂದ್ ಪ್ಲೇಟ್ ಊಟ ಕೊಡಿ. ಓ ಮೈ ಗಾಡ್,
ದಿನ ಊಟ ಮಾಡಕ್ಕೂ ಇಷ್ಟು ಕಷ್ಟಪಡೋರು ಇದ್ದಾರ? ಹಾ, ಲಾಸ್ಟ್ ಟೈಮ್ ಮಾವನ್ ಕನ್ನಡಕ ಇಲ್ಲೇ ಎಲ್ಲೋ ರಿಪೇರಿ ಕೊಟ್ಟಿದ್ನಲ್ಲ, ಯಾವ ಅಂಗಡಿ ಅಂತ ನೆನ್ಪಾಗ್ತಿಲ್ವೇ? ಪಾಪ ದಿನ AC ರೂಮಲ್ಲಿ ಕೂತು ಊಟ ಮಾಡ್ತಿದ್ದವ್ರು ಇವತ್ತು ರೋಡಲ್ಲಿ ಈ ತರ ನಿಂತ್ಕೊಂಡು ಒದ್ದಾಡ್ತಿದ್ದಾರೆ. ಕ್ಷಮಿಸಿ ಆದಿಯವ್ರೆ, ಇದೆಲ್ಲ ಆಗ್ತಿರೋದು ನನ್ನಿಂದಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅರೆ ಭಾಗ್ಯವ್ರೆ, ನೀವೇನಿಲ್ಲಿ? ಅದು ಒಂದ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಕೆಲ್ಸ ಆಯ್ತಾ ಅಥವಾ ಈ ಆದಿ ಚಾಲೆಂಜ್ ಸರಿಯಾಗಿ ಮಾಡ್ತಾ ಇದೀನಿ ಇಲ್ವಾ ಅಂತ ನೋಡಕ್ ಬಂದ್ರ? ಅಂದ್ರೆ ನಾನ್ ನನ್ನ ಹೆಸರು ಯೂಸ್ ಮಾಡ್ಕೊಂಡು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೀನೋ ಅಥವಾ ಜಾಸ್ತಿ ದುಡ್ಡು ಇಟ್ಕೊಂಡು ನಿಮ್ಗೆ ಮೋಸ ಮಾಡ್ತಾ ಇದೀನೋ ಅಂತ ಚೆಕ್ ಮಾಡಕ್ ನನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಹೇಗೆ? ಆದಿಯವ್ರೆ, ನೀವ್ ನನ್ನನ್ನ ಏನ್ ಅನ್ಕೊಂಡಿದೀರಿ? ನೀವ್ ಅನ್ಕೊಂಡಿರೋ ತರ ನಾನೇ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿಲ್ಲ. ಇಲ್ಲೇ ಕೆಲ್ಸ ಇತ್ತು, ಬಂದಿದ್ದೆ, ನಿಮ್ಮನ್ನ ನೋಡ್ದೆ. ಇಲ್ಲಿ ನೀವು ಊಟ ಮಾಡ್ತಿರೋದ್ ನೋಡಿ ಬೇಜಾರಾಯ್ತು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಾನು ಊಟ ಮಾಡಬಾರ್ದು ಅಂತನಾ? ಆದಿಯವ್ರೆ, ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತೀರಿ. ನನ್ ಮಾತಿನ ಅರ್ಥ, ನೀವ್ ಬದುಕ್ತಾ ಇದ್ದಿದ್ ಶೈಲಿಗೂ ಈಗ ನೀವ್ ಬದುಕ್ತಾ ಇರೋ ಶೈಲಿಗೂ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ? ನೀವ್ ಈ ತರ ಬದುಕೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಬೇಜಾರಾಗ್ತಿದೆ. ಬೇಜಾರ? ನೋಡಿ ಭಾಗ್ಯ, ನಾನು ಮಿಡ್ಲ್ ಕ್ಲಾಸ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ. ಸುಮ್ನೆ ಹೀಗೆ ನನ್ನ ಮೇಲೆ ಕರುಣೆ ತೋರ್ಸೋದು ನನ್ಗೆ ಇಷ್ಟ ಆಗಲ್ಲ. ಸೊ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನಾನ್ ನೋಡಿ ಒಬ್ನೇ ಊಟ ಮಾಡ್ತಾ ಇದ್ದೀನಿ, ನೀವು ಊಟ ಮಾಡಿ. ಅಯ್ಯೋ ಇಲ್ಲ ಇಲ್ಲ, ಬೇಡ ಬೇಡ, ನನ್ ಮನೆಗೆ ಹೋಗ್ತೀನಿ. ಏನ್ ಭಾಗ್ಯ, ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಊಟ ಮಾಡೋಣ ಬನ್ನಿ ಅಂತ ಕೇಳ್ತಾ ಇದ್ರೆ ಬೇಡ ಅಂತಿದ್ರಲ್ಲ, ಇದು ತಪ್ಪಲ್ವಾ? ಅಲ್ಲ, ಬೇಡ ಅಂತ ಹೇಳಕ್ ಮನ್ಸಾದ್ರೂ ಹೇಗ್ ಬರುತ್ತೆ ನಿಮ್ಗೆ? ಆಯ್ತು 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 ಆದಿಯವ್ರೆ, ನಾನು ಊಟ ಮಾಡ್ತೀನಿ. ಮಾಡ್ತೀರಾ? ಅಮ್ಮ, ಇವ್ರಿಗೊಂದು ಊಟ ಕೊಡಿ. ಬರೀರಿ, ಜಾಗ ಖಾಲಿ ಆಯ್ತು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೈ ತೊಳ್ಕೊ ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ಆದಿಯವ್ರೆ, ಊಟಕ್ಕೆ ಎಷ್ಟಾಯ್ತು? ಅರೆ ಅದೆಲ್ಲ ಏನು ಬೇಡ ಬಿಡಿ. ಅಯ್ಯೋ, ಅದ್ ಹೇಗಾಗುತ್ತೆ? ಎಷ್ಟಾಯ್ತು ಅಂತ ಹೇಳಿ. ಪರವಾಗಿಲ್ಲ ಬಿಡಿ ಭಾಗ್ಯ. ಆದಿಯವ್ರೆ, ಊಟಕ್ಕೆ ಎಷ್ಟಾಯ್ತು ಅಂತ ಕೇಳದ್ನಲ್ಲ. ಇರಿ ಅಕ್ಕ, ಒಂದ್ ಊಟದ ಎಷ್ಟಕ್ಕ? 40 ರೂಪಾಯಿ ಅಕ್ಕ. ಭಾಗ್ಯ ಅವ್ರೆ, ಅದೆಲ್ಲ ಏನು ಬೇಡ ಬಿಡಿ. ಆದಿಯವ್ರೆ, ಆದಿಯವ್ರೆ, ನೀವು ಆಫೀಸ್ ಕಡೆ ಹೋಗ್ತಾ ಇದ್ದೀರಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಭಾಗ್ಯ, ನಾನು ಹೋಗ್ತೀನಿ. ಅಲ್ಲ, ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಅದೇಗಾಗುತ್ತೆ ಭಾಗ್ಯ? ನಾನು ಹೇಳಿದ್ನಲ್ಲ, ನನಗೆ ಯಾರ ಕರುಣೆ ಸಹಾಯ ಬೇಡ ಅಂತ. ನಾನು ಬಸ್ಸಲ್ಲೇ ಹೋಗ್ತೀನಿ, ಕಾರಲ್ಲಿ ಯಾಕೆ? ಬರ್ಲಾ? ಬಾಯ್. ನಂದೇ ಹಠ ದೊಡ್ಡದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವ್ರನ್ನ ನೋಡಿದ್ರೆ ದೊಡ್ಡ ಹಠವಾದಿ ಅಂತ ಅನಿಸ್ತಾ ಇದೆ. ಅತ್ತೆ, ಆದಿ ಬ್ರೋಗ್ ಏನಾಗಿದೆ? ಯಾಕೆ ಆಡ್ತಿದ್ದಾನೆ? ಏನಾಯ್ತು ಕನಿಕಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ?
ಬ್ರೋ ನಮ್ಮ ಹತ್ರ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡಿದಾನೆ. ಸುಳ್ಳ? ಏನ್ ಹೇಳ್ತಿದ್ಯಾ ಕನಿಕಾ? ಹೌದತ್ತೆ, ಒಂದ್ ವಾರದ ಮಟ್ಟಿಗೆ ಹೊರಗಡೆ ಹೋಗ್ತಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ ತಾನೆ. ಎಲ್ಲೂ ಹೋಗಿಲ್ಲ, ಆಫೀಸ್ಗೆ ಹೋಗಿದ್ದಾನೆ. ಏನು ಆಫೀಸ್ಗ? ಎಸ್ ಅತ್ತೆ, ಹೌದು. ಆಫೀಸ್ಗೆ ಹೋಗಿದ್ದಾನೆ ನಿಜ, ಆದ್ರೆ ಅದಕ್ಕೂ ಲೇಟ್ ಆಗಿ ಹೋಗಿದ್ದಾನೆ. ಮೀಟಿಂಗ್ ಅಂತ ಇದ್ರೆ ಆನ್ ಟೈಮ್ ಹೋಗಿರೋನು, ಆದ್ರೆ ಇವತ್ತು ಲೇಟ್ ಆಗಿ ಹೋಗಿದ್ದಾನೆ. ಅಲ್ಲ, ಹೊರಗಡೆ ಹೋಗ್ತೀನಿ ಅಂತ ಹೋದವನು ಆಫೀಸಿಗೆ ಯಾಕೆ ಹೋದ? ಇಲ್ಲ ಕನಿಕಾ, ನಮಗ್ ಗೊತ್ತಿಲ್ದಿರೋ ಹಾಗೆ ಏನೋ ನಡೀತಿದೆ. ಅದೇನು ಅಂತ ಕಂಡು ಹಿಡಿದೇಬೇಕು. ಎಸ್ ಅತ್ತೆ, ಸಮಥಿಂಗ್ ಇಸ್ ಫಿಶಿ ಅಂತ ಅನ್ನಿಸ್ತಿದೆ. ಐ ಟೇಕ್ ದ ಡೀಟೇಲ್ಸ್. ಆದಷ್ಟು ಬೇಗ ಕಲೆಕ್ಟ್ ಮಾಡು ಕನಿಕಾ, ಅದೇನು ಅಂತ ನೋಡೋಣ. ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್. ಏನೋ ಬಾಸ್ ಹಿಂಗೆ ಬಂದಿದ್ದಾರೆ? ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಸರ್. ಒಂದಿನಕ್ಕೆ ಹೀಗಾದ್ರೆ ಇನ್ನು 6 ದಿನ ಆಫೀಸ್ಗೆ ಹೇಗಪ್ಪ ಬರೋದು? ಮೊದಲು ಇದನ್ನು ಸರಿ ಮಾಡ್ಕೋಬೇಕು.